ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಪುದೀನ ಮಟರ್ ರೈಸ್ ಮಾಡಿದ್ದೇನೆ. ಫ್ರೆಶ್ ಮಟರನ್ನು ಯೂಸ್ ಮಾಡಿದ ರೈಸ್ ಇದು. ತುಂಬ ಸುಲಭವಾದ ರೆಸಿಪಿ, ಸಿಂಪಲ್ ಆಗಿ ಮಾಡಿದ್ದೇನೆ. ಹೇಗೆ ಮಾಡಿದ್ದೇನೆ ನಿಮಗೆ ಹೇಳಿಕೊಡ್ತೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ನಾನು ಮಾಡಿದ್ದೇನೆ. ನೋಡಿ ಉದುರಾಗಿ ಬಂದಿದೆ. ಈಗ ಇದರ ಮಸಾಲೆಯನ್ನು ಪ್ರಿಪೇರ್ ಮಾಡೋಣ. ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಇಂಚಿನಷ್ಟು ಶುಂಠಿ ಮತ್ತು 2 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕಿದ್ರೆ ನೀವು ಖಾರ ಜಾಸ್ತಿ ಹಾಕ್ಬೋದು. ನಾನು ಇಲ್ಲಿ 2 ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ, 2 ಎಸಳು, ಮತ್ತು ಸ್ವಲ್ಪ ಮಿಂಟ್ ಲೀವ್ಸ್, ಪುದೀನ ಎಲೆಯನ್ನು ಹಾಕ್ತಾ ಇದ್ದೇನೆ. ಮತ್ತು ಒಂದು ಕೊಚ್ಚಿದ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನೀರು ಸೇರಿಸಿ ಚಂದ ಮಾಡಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಸಪ್ರೇಟ್ ಇಡೋಣ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಾನು 2 ಗ್ಲಾಸಿನಷ್ಟು ಬಾಸ್ಮತಿ ರೈಸನ್ನು ತೆಗೆದುಕೊಂಡೆ. ನಾನಿಲ್ಲಿ ದಾವತ್ನವ್ರದ್ದು ಬಾಸ್ಮತಿ ರೈಸ್ ತೆಗೆದುಕೊಂಡಿದ್ದೇನೆ, ರೋಸಾನ. ನೀವು ಬೇಕಿದ್ರೆ ಸೋನಾ ಮಸೂರಿ ಕೂಡ ಯೂಸ್ ಮಾಡ್ಬೋದು. ಬಾಸ್ಮತಿ ಅಕ್ಕಿಯನ್ನು ಒಂದು 4-5 ಸರಿ ತೊಳೆದು ಅದನ್ನು ಒಂದು 5 ನಿಮಿಷಗಳ ಕಾಲ ನೆನೆ ಹಾಕಬೇಕು. 5 ನಿಮಿಷ ಸಾಕು, ಜಾಸ್ತಿ ಬೇಡ. ಈಗ ಕುಕ್ಕರ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಿದ್ದೇನೆ, 2 ದೊಡ್ಡ ಟೇಬಲ್ ಸ್ಪೂನು. ಅದು ಬಿಸಿಯಾದ ಬಳಿಕ ಅದಕ್ಕೆ ಪಲಾವ್ ಎಲೆಯನ್ನು ಹಾಕ್ತಾ ಇದ್ದೇನೆ. 2 ಕೆತ್ತೆ ಮತ್ತು 2 ಲವಂಗ ಮತ್ತು 2 ಏಲಕ್ಕಿಯನ್ನು ಸೇರಿಸ್ತಿದ್ದೇನೆ. ಕೆತ್ತೆ 1 ಇಂಚಿನಷ್ಟು ಸೇರಿಸಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡುವ. ಇದು ಫ್ರೈ ಆದ ನಂತರ ಅದಕ್ಕೆ ಸ್ಲೈಸ್ ಮಾಡಿದ ಒಂದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಅದನ್ನು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. 1 ಈರುಳ್ಳಿ ಸಾಕಾಗ್ತದೆ. ಒಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿದರೆ ಸಾಕು. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಈಗ ಅದಕ್ಕೆ ನಾನು 1 ಕಪ್ಪಿನಷ್ಟು ಫ್ರೆಶ್ ಮಟರ್, ಹಸಿ ಬಟಾಣಿ ಕಾಳನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ 1 ಕಪ್ನಷ್ಟು ಕ್ಯಾರೆಟನ್ನು ಸಣ್ಣ ಸಣ್ಣ ಕಟ್ ಮಾಡಿದ ಕ್ಯಾರೆಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು 2 ನಿಮಿಷಗಳ ಕಾಲ ಅದನ್ನು ಚಂದ ಮಾಡಿ ಫ್ರೈ ಮಾಡುವ. ಫ್ರೈ ಆಗ್ತಾ ಉಂಟು. ಈಗ ಅದಕ್ಕೆ ನೆನೆ ಹಾಕಿದ ಬಾಸ್ಮತಿ ರೈಸನ್ನು ಇದಕ್ಕೆ ನಾನು ಸೇರಿಸ್ತಿದ್ದೇನೆ. ಇದನ್ನು ಕೂಡ ಪುನಃ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡುವ. ಈಗ ಅದಕ್ಕೆ ರುಬ್ಬಿಟ್ಟ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. 3 ಗ್ಲಾಸಿನಷ್ಟು ಇದಕ್ಕೆ ನೀರನ್ನು ಸೇರಿಸುವ. ಆಮೇಲೆ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಜಾಸ್ತಿ ನೀರು ಹಾಕೋದು ಬೇಡ, 2 ಗ್ಲಾಸ್ ಸಾಕಾಗುತ್ತದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸುವ. ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಬೇಕು. ಅದಕ್ಕಿಂತ ಮೊದಲು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಶಿಲನ್ನು ತೆಗೆದುಕೊಳ್ಳಬೇಕು. 2 ವಿಶಿಲ್ ಬಂದಿದೆ. ಈಗ ಓಪನ್ ಮಾಡಿ ನೋಡುವ. ಈಗ ನೋಡಿ, ತಯಾರಾಗಿದೆ ನಮ್ಮ ಪುದೀನ ಮಟರ್ ರೈಸ್, ಹಸಿ ಬಟಾಣಿ ರೈಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ಕೂಡ ಪುದೀನ ಮಟರ್ ರೈಸ್ ಮಾಡಿ ನೋಡಿ. ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಹೇಳಿ.